ನಮಸ್ತೆ. ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿಯ ಸಮೀಪದ ಪಾವಂಜೆಯಲ್ಲಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರವಿದೆ. ಹಿಂದೆ ಇದನ್ನು ನಾಗವೃಷ ಕ್ಷೇತ್ರವೆಂದು ಕರೆಯುತ್ತಿದ್ದರು. ಇಲ್ಲಿ ಶಿವಾಂಶ ರೂಪದಲ್ಲಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಷ್ಠೆಯಾಗಿದೆ. ಇದೊಂದು ಅದ್ಭುತವಾದ ದೇವಸ್ಥಾನ. ಜ್ಞಾನಕ್ಕೂ ಧ್ಯಾನಕ್ಕೂ ದಾನಕ್ಕೂ ಹೆಸರು ಪಡೆದ ದೇವಸ್ಥಾನ. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ಇರುವ ದೇವಸ್ಥಾನ ಸಂಚಾರಿಗಳಿಗೂ ಭಕ್ತಾದಿಗಳಿಗೂ ತುಂಬ ಸುಲಭವಾಗಿ ಇಲ್ಲಿ ತಲುಪಬಹುದು. ಇಲ್ಲಿ ವಾಹನ ನಿಲುಗಡೆಯ ಪಾರ್ಕಿಂಗಿನ ವ್ಯವಸ್ಥೆ ಇದೆ. ಅತ್ಯಂತ ಸುಂದರವಾದ ವೈದಿಕ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನೆರವೇರುವ ಶುಚಿತ್ವದಿಂದ ಕೂಡಿದ ದೇವಸ್ಥಾನವಾಗಿದೆ. ಇಲ್ಲಿ ಭೇಟಿ ನೀಡಿದರೆ ಧನಾತ್ಮಕವಾದ ಶಕ್ತಿಯು ನಿಮಗೆಲ್ಲ ದೊರಕುತ್ತದೆ ಎಂಬುದು ಐತಿಹ್ಯ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ವರಪ್ರದ ಗಣಪತಿ, ಶ್ರೀ ಶಾರದಾ ಪರಮೇಶ್ವರಿ, ಮೂಲನಾಗ, ಅಣ್ಣಪ್ಪ ಸ್ವಾಮಿ, ಗೋಪಾಲಕೃಷ್ಣ, ಆಂಜನೇಯ ಸ್ವಾಮಿ ದೇವರ ದರ್ಶನ ಕೂಡ ನಿಮಗೆ ಇಲ್ಲಿ ಪಡೆಯಬಹುದು. ಅದು ಅಲ್ಲದೆ ಈ ದೇವಸ್ಥಾನದ ಸಮೀಪದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ಒಂದು ದಿನ್ನೆಯ ಮೇಲೆ ಸಮೀಪದಲ್ಲೇ ಪಾವಂಜೆ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ನಿಮಗೆ ಸಂದರ್ಶಿಸಬಹುದು. ಈ ದೇವಸ್ಥಾನದಲ್ಲಿ ಗಣಪತಿ, ನಾಗಬನ, ರಕ್ತೇಶ್ವರಿ ಗುಡಿಗಳು ಕೂಡ ಇವೆ. ದೇವಸ್ಥಾನದ ಪಕ್ಕದಲ್ಲೇ ಪಶ್ಚಿಮಾಭಿಮುಖವಾಗಿ ಇರುವ ನಂದಿನಿ ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪಕ್ಕದಲ್ಲೇ ಚಂದವಾದ ಒಂದು ಕೆರೆ ಕೂಡ ಇದೆ. ಅತ್ಯದ್ಭುತವೇನೆಂದರೆ ಇಲ್ಲಿ ನಿತ್ಯ ಅನ್ನದಾನ ಸೇವೆ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳಿಗೆ 12ರಿಂದ 2:30ವರೆಗೆ ಕುಳಿತುಕೊಂಡು ಸಾವಧಾನದಲ್ಲಿ ಅನ್ನಪ್ರಸಾದವನ್ನು ಸವಿಯಬಹುದು. ಇಲ್ಲಿಯ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಅನ್ನಪ್ರಸಾದವನ್ನು ಬಡಿಸಿ ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಅಂತೂ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾವಂಜೆ ಕ್ಷೇತ್ರ ಕಲಿಯುಗದ ದೈವಿಕ ಚೈತನ್ಯದಿಂದ ಕೂಡಿದ ದೇವಸ್ಥಾನವೆಂದು ನಂಬಬಹುದು. ಎಲ್ಲರಿಗೂ ಶುಭವಾಗಲಿ.